ಬಡಾವಣೆ ಇವತ್ತು ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಸರ್. ಈ ಸಂದರ್ಭದಲ್ಲಿ ನಿಮ್ಮ ಮನದಾಳದ ಮಾತು. ಶ್ರೀ ಮುನೇಶ್ವರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇವತ್ತು ಅಟ್ಟುಳ್ಳೆ ಒಟ್ಟಿನ ಅದ್ದೂರಿ ಗಣೇಶ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಮಂಜುನಾಥ್ ಅವರು, ನಮ್ಮ ಬದ್ರಿನಾಥ್ ಅವರು, ನಮ್ಮ ಲೋಕೇಶ್ ಅಣ್ಣವರು, ನಮ್ಮ ನಾಗಪ್ಪಣ್ಣವರು, ನಮ್ಮ ಇಂದ್ರಪ್ರಸ್ಥ ನಮ್ಮ ರಾಜೇಶ್ ಅವರು, ಹೋಟ್ಲ ಮಾಲೀಕರು, ನಾನು ಕೂಡ ಸೇರ್ಕೊಂಡು ಇವತ್ತು ಎಲ್ಲ ಜೊತೆಗೂಡಿ ಈ ಒಂದು ಸ್ಥಳೀಯ ಗ್ರಾಮಸ್ಥರ ಒಂದು ಜೊತೆಗೂಡಿ ಇವತ್ತು ಅದ್ದೂರಿಯಾಗಿ ನಾವೆಲ್ಲ ಕೂಡ ಈ ಗಣೇಶೋತ್ಸವವನ್ನು ನಾವು ಭಾಗವಹಿಸಿದ್ದೇವೆ. ನನ್ನ ಬೇಡಿಕೆ ಏನಪ್ಪ ಅಂತಂದರೆ, ಗಣಪತಿಯಲ್ಲಿ ವಿಘ್ನೇಶ್ವರ ಎಲ್ಲರೂ ಕೂಡ ಆ ಕುಟುಂಬಕ್ಕೆ ವಿಘ್ನಗಳು ನಾಶ ಆಗಿ ಆ ಕುಟುಂಬಕ್ಕೆ 100 ವರ್ಷ ಆರೋಗ್ಯ ಆಯುಷ್ ಐಶ್ವರ್ಯ ಕೊಟ್ಟು ಎಲ್ಲರೂ ಕೂಡ ಈ ವರ್ಷ ಸಮೃದ್ಧಿಯಾಗಿರಲಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಸರ್, ಚೆನ್ನಿಗಪ್ಪ ಅವರು ಅಂದರೆ ಇಡೀ ರಾಜ್ಯದಲ್ಲಿ ಅವರು ಹೆಸರುವಾಸಿ ಆಗಿದ್ದಾರೆ. ಜೊತೆಗೆ ಕೊಡುಗೈ ದಾನಿಗಳು ಸರ್. ನೀವು ನಿಮ್ಮ ತಂದೆಯವರ ಹಾದಿಯಲ್ಲಿ ಸಾಗ್ತಾ ಇದ್ದೀರಿ. ಈ ಥರ ಹಲವಾರು ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದೀರಿ ಸರ್. ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಏನಾದರೂ ಬರೋದು ಆ ಥರ ಇದ್ದೀರಾ ಸರ್? ಚೆನ್ನಿಗಪ್ಪದವರು ಈ ಭಾಗದಲ್ಲಿ ಅವರು 50 ವರ್ಷದಿಂದ ಈ ಭಾಗದಲ್ಲಿ ಅವರು ತುಂಬ ಒಡನಾಟ ಇದೆ. ಅವರು ಕೂಡ ಈ ಭಾಗದಲ್ಲಿ ಒಂದು ವಿದ್ಯಾಸಂಸ್ಥೆ ಕಟ್ಟಬೇಕು, ಈ ಭಾಗಕ್ಕೆ ಎಲ್ಲ ಜಾತಿಯ ಮಕ್ಕಳಿಗೆ ವಿದ್ಯೆಯನ್ನು ಕೊಡಬೇಕು ಅಂತೇಳಿ ಶ್ರೀ ಸ್ವಾಮಿ ವಿವೇಕಾನಂದ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ 92ನೇ ಸ್ಥಾಪನೆ ಮಾಡಿದ್ರು. ಎಲ್ಲ ಈ ಗ್ರಾಮಸ್ಥರ ಸಹಕಾರದಿಂದ, ಎಲ್ಲರ ಆಶೀರ್ವಾದದಿಂದ ಇವತ್ತು ಅದು ಕೂಡ ಉತ್ತಮವಾಗಿ ಇವತ್ತು ಎಲ್ಲರ ಆಶೀರ್ವಾದ ನಡೀತಾ ಇದೆ. ಇವತ್ತು ಜೊತೆಗೆ ನಮ್ಮ ತಂದೆಯರು ಕೂಡ ಶಿವಕುಮಾರ ಸ್ವಾಮೀಜಿಯ ಭಕ್ತರು, ಅವರ ಹೆಸರಲ್ಲೇ ಇವತ್ತು ಸುಮಾರು ಒಂದು ದೊಡ್ಡ ವಿದ್ಯಾಸಂಸ್ಥೆಯನ್ನು ಶಿವಕುಮಾರ ಮಹಾಸ್ವಾಮೀಜಿ ತಾಂತ್ರಿಕ ಮಹಾವಿದ್ಯಾಲಯ, ಒಂದು ಇಂಜಿನಿಯರಿಂಗ್ ಕಾಲೇಜನ್ನು ಬೈನಟ್ಲಿ ಗ್ರಾಮದಲ್ಲಿ ಕಟ್ಟಿದ್ದಾರೆ. ಸುಮಾರು ಇವತ್ತು ಕೂಡ ನಾವು 300 ಸೀಟ್ಗಳನ್ನು ಬಡ ಮಕ್ಕಳಿಗೆ ನಾವು ಕೊಟ್ಟಿದ್ದೀವಿ ನಾವು. ಯಾಕೆಂದರೆ ನಮ್ಮ ತಂದೆಯವರು ಶಿವಕುಮಾರ ಸ್ವಾಮೀಜಿಯ ಭಕ್ತರು, ಆ ಮಠದಲ್ಲಿ ಓದಿ ಆ ಸಿದ್ಧಾಂತವನ್ನು ಪಡ್ಕೊಂಡು ದೇವೇಗೌಡರ ಶಿಷ್ಯರಾಗಿ 3 ಬಾರಿ ಕೊಟ್ಟಿಗೆ ಕ್ಷೇತ್ರಕ್ಕೆ MLA ಆಗಿ ಅರಣ್ಯ ಅಬಕಾರಿ ಮತ್ತು ರೇಷ್ಮೆ ಮತ್ತು ಎಲ್ಲ ಅನೇಕ ಖಾತೆಗಳು ಮಂತ್ರಿಗಳಾಗಿ ಸೇವೆ ಸಲ್ಲಿಸೋರು. ಇವತ್ತು ಕೂಡ ಈ ಭಾಗದ ಜನ ಇವತ್ತು ಚೆನ್ನಪ್ಪರ ಕುಟುಂಬದ ಮೇಲೆ ಅಪಾರ ವಿಶ್ವಾಸ ಪ್ರೀತಿ ಇವತ್ತು ಕೂಡ ಇದೆ. ನಾವು ಕೂಡ ಅದನ್ನು ಉಳಿಸ್ಕೊಂಡು ಬರ್ತೀವಿ ಮುಂದಕ್ಕೆ. ಅದೇ ರೀತಿಯಾಗಿ ಈ ಜನರ ಸೇವೆಯನ್ನು ಅಟ್ಟುಳ್ಳೆ ಒಟ್ಟಿನ ಮನೆ ಮಗನಂತೆ ನಾವು ಸೇವೆ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೇನೆ ನಾನು. ಈಗ ಅದೇ ವಿಶೇಷ, ನಮ್ಮ ಚೆನ್ನಗಪ್ಪ ಅವ್ರ ಮಗ ಸುಪುತ್ರರು ವೇಣುಗೋಪಾಲ್ ಬಂದರು, ಅದೇ ವಿಶೇಷ. ಜೊತೆಗೆ ನಮ್ಮ ಲೋಕೇಶ್ ಅಣ್ಣ ಬಂದ್ರಲ್ಲ, ಇನ್ನೂ ವಿಶೇಷ. ಈ ಬಡಾವಣೆಗೆ ಅಭಿವೃದ್ಧಿಗೆ ಈ ಕ್ಷೇತ್ರದ MLA ಅವರು ಜೊತೆಗೆ ಎಲ್ಲ ನಾಗರಿಕರು ಅವ್ರ MLA ಜೊತೆಲಿ ಇದ್ದು ಒಳ್ಳೆ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಮುಂದಿನ ಸರಿ ಅವರು ಮತ್ತೆ ಒಂದು ಸಾರಿ ಜಯಬೇರೆ ಹೊಡೀಲಿ. ಅದೇ ಥರ ನಮ್ಮ ಆರೋಗ್ಯ ಐಶ್ವರ್ಯ ಈ ಬಡಾವಣೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ. ಗಣೇಶ ಯಾವುದೇ ಕಾರ್ಯಗಳನ್ನು ಮಾಡಬೇಕಾದ್ರೂ ನಿರ್ವಿಘ್ನವಾಗಿ ನಡೆಸ್ಕೊಡ್ತಾನೆ. ಯಾಕೆಂದರೆ ಮನಸ್ಸು ಚೆನ್ನಾಗಿದ್ದರೆ ಮಾರ್ಗ ಜಾಸ್ತಿ ಅಂತ. ಯಾವ ಯಜಮಾನ, ಈಗ ಸೆಂಟ್ರಲ್ನಲ್ಲಿ ನರೇಂದ್ರ ಮೋದಿ ಅವ್ರ ಮನಸ್ಸಿನಂತೆ ದೇಶ ನಡ್ಕೊಂಡು ಹೋಗುತ್ತೆ. ಯಲಹಂಕದಲ್ಲಿ ವಿಶ್ವನಾಥ್, ಆ ಹೆಸರು ಕೇಳಿದ್ರೆ ಎಲ್ಲ ಕೆಲಸನೂ ನಡೆಯುತ್ತೆ. ಯಾಕೆ ಅಂದರೆ ಮೊನ್ನೆ ಅವ್ರು ಮಾಡಿದ ಒಂದು ಧರ್ಮರಕ್ಷಣೆ ಕಾರ್ಯಕ್ಕೋಸ್ಕರ ನಮ್ಮ ಲೇಔಟ್ನಲ್ಲಿ ಅವರಿಗೆ ಧರ್ಮರಕ್ಷಕ, ವಿಜಯ ಯಾತ್ರಾ, ದಿಗ್ವಿಜಯ ಯಾತ್ರಾ ನೇತಾರರು ಅಂತ ಹೇಳಿ ನಾವೆಲ್ಲ ಸೇರಿ ಅವ್ರಿಗೆ ಒಂದು ವಿಶೇಷವಾಗಿ ಒಂದು ಇದನ್ನು ಕೊಟ್ಟು ಸನ್ಮಾನ ಮಾಡಿದ್ನು. ಯಾಕೆ ಅಂದರೆ ನಮ್ಮ MLA ಧರ್ಮರಕ್ಷಣೆ ಮಾಡ್ತಾ ಇದ್ದಾರೆ ಅಂದರೆ ನಾವು ಅವ್ರಿಗೆ ಕೈ ಜೋಡಿಸೋದ್ರಲ್ಲಿ ತುಂಬ ಅರ್ಥ ಇದೆ. ಒಂದು ನಮ್ಮ ಕರ್ತವ್ಯವೂ ಹೌದು. ಯಾಕೆಂದರೆ ಧರ್ಮರಕ್ಷಣೆ ಯಾರು ಮಾಡ್ತಾರೋ ಅವ್ರ ಜೊತೆಗೆ ನಿಲ್ಲೋದು ನಮ್ಮ ಕರ್ತವ್ಯವೂ ಹೌದು. ಅಂಥ ವಿಶೇಷವಾಗಿರ್ತಕ್ಕಂಥ MLA ಜೊತೆ ನಾವಿರೋದಕ್ಕೆ ನಾವು ಭಾಗ್ಯವಂತರೇ. ಯಾಕೆಂದರೆ ಎಲ್ಲಿ ಹಸುಗಳು, ಗೋಗಳು, ಪಶು ಪಕ್ಷಿಗಳು ಯಜಮಾನ ಎಲ್ಲಿ ಚೆನ್ನಾಗಿರ್ತಾನೋ ಆ ಜಾಗದಲ್ಲಿ ಆರಾಮಾಗಿ ನಡೀತಾನೆ ಅಂತ ಚಾಣಕ್ಯನ ಕಾಲದಲ್ಲೂ ಹೇಳ್ಕೊಂಡು ಬರ್ತಾ ಇದೆ. ಅದಕ್ಕೋಸ್ಕರ ಈಗ ನಮ್ಮ ಚೆನ್ನಿಗಪ್ಪನವ್ರ ಕುಟುಂಬ, ನಾವು ಯಾವಾಗಲೂ ಅವ್ರು ಹೋದರೂ ನಾವು ಮರ್ತುಬಿಟ್ನು ಅಂತ ಅನ್ಕೋಬೋದಾಗಿತ್ತು. ಅವ್ರ ಕುಟುಂಬನ ನಾವು ಮರೀಲಿಲ್ಲ. ಯಾಕೆಂದ್ರೆ ಅವ್ರು ಮಾಡಿಕೊಟ್ಟಿದ್ದು ನಮ್ಗೆ ಎಷ್ಟು ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ರು ಅದನ್ನ ಜ್ಞಾಪಿಸ್ಕೊಂಡು ಅವ್ರ ಕುಟುಂಬನ ಈಗಲೂ ಜ್ಞಾಪಿಸ್ಕೊತೀವಿ. ನಮ್ಮ ಕ್ಲಾರಿಯಾನ್ ಹೋಟ್ಲಿನವರು ಅವರು ವಿಶೇಷದಲ್ಲಿ ಅವರೆಲ್ಲ ವಿಶೇಷವಾದ ಜನಗಳು. ಯಾಕೆಂದರೆ ಏನು ಧರ್ಮ ಕಾರ್ಯ ಮಾಡಬೇಕಾದ್ರೆ ಅವರೆಲ್ಲ ಕೈ ಜೋಡಿಸ್ತಾರೆ. ಇನ್ನು ಸನ್ಮಾನ್ ಹೋಟ್ಲಿನವರು ಅವರು ಅಷ್ಟೇ, ಸನ್ಮಾನ್ ಅಂತ ಹೇಳ್ತಲೇ ಇರ್ತಾರೆ. ಇಂದ್ರಪ್ರಸ್ಥ ಹೋಟ್ಲಿನವರು ಅವರು ಅಷ್ಟೇ. ಯಾವುದೋ ಸಣ್ಣ ಸಮಾರಂಭನೇ ಆಗಿರಲಿ, ಸಣ್ಣವರು ಪುಟ್ಟವರೇ ಆಗಿರಲಿ, ಅವ್ರಿಗೊಂದು ಹೆಲ್ಪ್ ಮಾಡೋದು, ಅವ್ರು ಧರ್ಮ ಕಾರ್ಯ ಮಾಡೋದಕ್ಕೆ ಓಡಾಡೋದು ಅವರು ಮಾಡಿಕೊಡ್ತಾರೆ. ನಮ್ಮ ನಾಗಪ್ಪನವರು ಅಂದರೆ ಆ ಮಾತನ್ನ ಅರ್ಥನೇ ನೋಡಿ, ನಮ್ಮ ನಾಗಪ್ಪನವರು ಅಂತೀವಿ ಅವ್ರನ್ನ. ಯಾಕೆ ಅಂದರೆ ಈ ಮನೆ ಮಗ ಇದ್ದಾಗೆ ಅವರು ಏನು ಕೆಲಸ ಮಾಡಬೇಕಾದ್ರೆ ಅವ್ರು ನಮ್ಮ ಜೊತೆಗಿದ್ದು ನಮಗೆ ಸಹಕಾರ ಕೊಡ್ತಾರೆ. ಇನ್ನು ನಮ್ಮ ವೆಂಕಟೇಗೌಡರು ಇದ್ದಾರೆ, ಆಮೇಲೆ ಇಬ್ಬರು ವೆಂಕಟೇಗೌಡರು ಇದ್ದಾರೆ, ನಮ್ಮ ಮಾಜಿ ಅಧ್ಯಕ್ಷರಿದ್ದಾರೆ, ಇನ್ನೊಬ್ರು ನಮ್ಮ ಚಂದನ ಎಕ್ಸ್ಪೋರ್ಟ್ನವ್ರು ಇದ್ದಾರೆ. ಅವರಿಬ್ಬರು ಅದೇ ಥರ ಒಳ್ಳೆ ಮನಸ್ಸಿನವರು. ಇನ್ನು ಇನ್ನಾರಿದ್ದಾರೆ, ನಮ್ಮ ಅಧ್ಯಕ್ಷ ಮಂಜು ಇದ್ದಾರೆ.
ಮಂಜು ಯಾಕೆಂದ್ರೆ ಹಸುನ್ ಥರ ಮನುಷ್ಯ ಯಾರು ಹೇಳಿದ್ರು ಹ್ಞೂ ಹ್ಞೂ ಅಂತ ಇರೋದು ಅಷ್ಟೇ ಬುದ್ಧಿ ಅದು. ಯಾಕೆಂದ್ರೆ ಯಾರು ಏನೇ ಹೇಳಲಿ ಆಯ್ತು ಮಾಡೋಣ ಆಯ್ತು ಮಾಡೋಣ ಎಲ್ಲರನ್ನೂ ಎಳ್ಕೊಂಡು ಒಂದು ದಡ ಸೇರ್ಸುತ್ತದು ಅಂತ ವಿಶೇಷವಾದ ಮನುಷ್ಯ ಅವನು. ಆಮೇಲೆ ಇನ್ನು ಇವರು ನಾಗಪ್ಪನವ್ರ ಜೊತೆ ಗುರುಸ್ವಾಮಿ ಅವರು ವಿಶೇಷವಾದ ಜನ. ಯಾಕೆಂದ್ರೆ ಅವರು ಕಲಾವಿದರು, ಹಿರಿಯ ನಾಗರಿಕರು, ಇಬ್ರು ಜೊತೆಲೇ ಇರ್ತಾರೆ ಅವರು ವಿಶೇಷವಾದ ಜನ. ನಮ್ಮ ಡೈರಿ ಅಡ್ಮಿನ್ ಆಗಿದ್ರು ನಾರಾಯಣ್ ಅವರು ಈ ವರ್ಷ ನಮ್ಮ ಸಂಘದಲ್ಲಿ ತುಂಬಾ ಓಡಾಡ್ತಾ ಇದ್ದಾರೆ. ಎಲ್ಲ ವ್ಯವಸ್ಥೆಯನ್ನು ಸುವ್ಯವಸ್ಥಿತವಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಹಿಂದಿನಿಂದಲೂ ನಮ್ಮ ಸಂಘ ವಿಶೇಷವಾಗೇ ಇದೆ, ಮುಂದೂ ಚೆನ್ನಾಗಿರುತ್ತೆ, ಅದಕ್ಕಿಂತಲೂ ಮುಂದೆ ಇನ್ನೂ ಚೆನ್ನಾಗಿರುತ್ತೆ. ಯಾಕೆಂದರೆ ಎಲ್ಲಿ ವಿದ್ಯಾ ವ್ಯವಸ್ಥೆ ಚೆನ್ನಾಗಿರುತ್ತೋ ಆ ಜಾಗದಲ್ಲಿ ಎಲ್ಲದೂ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಇನ್ನು ನಮ್ಮ ಏರಿಯಾದ ಮಕ್ಕಳುಗಳು ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಪ್ರೊಫೆಸರ್ಸ್ ಇದ್ದಾರೆ, ಕೋರ್ಟ್ ಜಡ್ಜ್ಗಳಿದ್ದಾರೆ. ಎಂತೆಂಥ ಬುದ್ಧಿವಂತರು ಈ ಲೇಔಟ್ನಲ್ಲಿ ಕೊಟ್ಟಿದ್ದಾಳೆ ಜಗನ್ಮಾತೆ ನಮಗೆ. ಅಕ್ಕಯ್ಯಮ್ಮ ವಿಶೇಷವಾಗಿ ಕೊಟ್ಟಿದ್ದಾಳೆ ಅದನ್ನೆಲ್ಲದನ್ನೇ. ಅಂಥ ವಿದ್ಯಾವಂತರಿರತಕ್ಕಂಥ ಭೂಮಿ ಇದು. ಅಲ್ಲಿಗೆ ಈ ಎರಡು ಮಾತು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಿಮ್ಮ ಹೆಸರು ಸರ್? ಬದ್ರಿ ಪ್ರಸಾದ್ ಅಂತ.